ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 22. ಮಟನ್ ಸಾರ್ ಖಾರದ ಪುಡಿ ಖಾಲಿ ಆಗಿತ್ತು. ಸೊ ಹಾಗಾಗಿ ನಮ್ಮಮ್ಮ ಖಾರದ ಪುಡಿ ಮಿಲ್ ಮಾಡ್ಸೋಣ ಅಂದ್ಬಿಟ್ಟು ಸಾಮಾನೆಲ್ಲ ತರಿಸಿದ್ರು. 3 ತರ ಮೆಣಸಿನ್ಕಾಯಿ ತರಿಸಿದ್ದಾರೆ. ಅದನ್ನ ತರಿಸಿದ್ರೆ ಆಗೋಯ್ತಾ, ಒಣಗಾಕ್ಬೇಕು, ಎಲ್ಲ ಮಾಡ್ಬೇಕು. ಯಪ್ಪ ದೇವ, ಹೇಗೂ ಮೇಲ್ಗಡೆ ಬಂದಿದ್ನಲ್ಲ ಅಂದ್ಬಿಟ್ಟು ಟೆರಸ್ಸಿಗೆ ನಮ್ಮಮ್ಮ ಹೋಗಿ ನೀರ್ ನೋಡು, ಬಾಡಿಗೆ ಮನೆಯವ್ರು ಯಾವಾಗ ನೋಡಿದ್ರು ನೀರಿಲ್ಲ ನೀರಿಲ್ಲ ಅಂತಿರ್ತಾರೆ ಅಂತ ಹೇಳಿದ್ರು. ನೀರ್ ನೋಡಿದ್ರೆ ಫುಲ್ ಇತ್ತು. ಸೊ ಹಾಗಾಗಿ ಕೆಳಗ್ ಬಂದೆ. ಮೇಲಿಂದ ನೋಡ್ದೆ ನಮ್ಮಪ್ಪ ಎಳ್ನೀರ್ ಕೊಚ್ತಾ ಇದ್ರು. ಸೊ ನನಗೂ ಒಂದು ಎಳ್ನೀರ್ ಕೊಚ್ಕೊಟ್ರು. ಬಂದು ಆರಾಮಾಗಿ ಕುಡಿದು ರೆಸ್ಟ್ ಮಾಡಿದೆ. ನಮ್ಮಮ್ಮ ನಾ ಪೂಜೆ ಮಾಡ್ತಾ ಇರ್ತೀನಿ, ಅಷ್ಟರಲ್ಲಿ ನೀನ್ ಸ್ವಲ್ಪ ಚಪಾತಿ ಒತ್ತುತ್ತಾ ಇರು ಅಂದ್ರು. ಸ್ವಲ್ಪ ಸ್ಟಾರ್ಟ್ ಮಾಡು ಅಂದವರು. ಇವಾಗ ನಾನೇ ಫುಲ್ ಮಾಡ್ಬಿಡು ಅಂತೆ ಚಪಾತಿನ. ಹೆಂಗವ್ರೆ ನೋಡಿ. ಪಾಪ ನಮ್ಮಮ್ಮ ಒಂದಿನ ಆದ್ರೂ ರೆಸ್ಟ್ ತಗೊಳ್ಳಿ ಅಂದ್ಬಿಟ್ಟು ನಾನೇ ಚಪಾತಿ ಮಾಡ್ಕೊಟ್ಟೆ. ಇವತ್ತು ನಮ್ಮಪ್ಪಗೆ ಒಂದು ಕೋರ್ಟ್ ಹಿಯರಿಂಗ್ ಇತ್ತು. ಸೊ ಅಲ್ಲಿಗೆ ನಮ್ಮಪ್ಪನ ಜೊತೆ ನಾನು ಹೋಗ್ತಾ ಇದ್ದೀನಿ. ನಮ್ಮನೆ ಹಿಂದೆ ಕಾಂಪೌಂಡರ್ ಬ್ಯಾವರ್ಸಿ ಇದ್ದಾನೆ. ಪಾಪ ಅವನಿಗೆ ಅವ್ನ ಮನೆಗೆ ಕತ್ಲೆ ಆಗತ್ತೆ ಅನ್ಬಿಟ್ಟು ನಮ್ ಜಾಗ ಬೇಕಂತೆ. ಅದಕ್ಕೆ ಕೇಸ್ ಹಾಕವನೆ ರೋಡು ಅಂತ. ಆ ಹುಚ್ಚ ನನ್ ಮಗನ್ ನಂಬ್ಕೊಂಡು ಹಿಂದ್ಗಡೆ ಇರೋರೆಲ್ಲ ಜೊತೆಲಿ ಸೇರ್ಕೊಂಡವ್ರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವತ್ತಿದ್ರು ಸೋಲ್ತಾರೆ ಅಂತ. ಯಾಕಂದ್ರೆ ದೇವ್ರು ನ್ಯಾಯದ ಕಡೆ ನೋಡ್ತಾ ಇದೀರಿ ಅಲ್ಲ. ಹೆಣ್ಣು ಹೊನ್ನು ಮಣ್ಣು ಇದ್ರಿಂದೇ ಬಿದ್ದವರು ಯಾವ ನನ್ ಮಕ್ಳು ಉದ್ಧಾರ ಆಗಿಲ್ಲ. ಈ ಬ್ಯಾವರ್ಸಿಗಳು ಅಷ್ಟೇ ನಾಶ ಆಗೋಗ್ತಾರೆ. ಅಷ್ಟೇ ಗೈಸ್, ಅಷ್ಟೇ.